ನಮಸ್ತೆ. ಇವತ್ತಿನ ತಾರೀಕು ಮತ್ತು ಡೀಟೇಲ್ ನೋಡೋಣ. 18/12/2023 ಸೋಮವಾರ ದಿನ. ಇವತ್ತಿನ ವಿಶೇಷವಾಗಿ ಶುಭ ದಿನವ ಫಸ್ಟ್ ನೋಡ್ಕೊಳ್ಳೋಣ. ಷಷ್ಠಿ ಒಂದು ರೀತಿಯಲ್ಲಿ ಶುಭ ದಿನ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋಕ್ಕೂ, ಕುಜದೋಷ ಇರುವವರು ಪೂಜೆ ಮಾಡೋಕ್ಕೂ ಉತ್ತಮ ದಿನವಿದೆ. ಮದುವೆ ಆಗದೆ ಕೆಲವರು ಇರ್ತಾರೆ ನೋಡಿ, ಅವ್ರಿಗೂ ಪೂಜೆ ಮಾಡೋಕ್ಕೂ ಒಳ್ಳೆಯ ದಿನ. ಈ ಷಷ್ಠಿಯ ದಿನ ಬೆಳಿಗ್ಗೆಯಿಂದ 3:14:07 PM ವರೆಗೂ, ಅಂದರೆ ಮಧ್ಯಾಹ್ನದವರೆಗಿದೆ. ಆ ನಂತರ ಬರೋದು ಬೇರೆ ಒಂದು ತಿಥಿ. ಷಷ್ಠಿ ಅಂದರೆ 6, ಸಪ್ತಮಿ ಬರುತ್ತದೆ, ಅಂದರೆ 7ನೇ ತಿಥಿ ಬರುತ್ತದೆ. ಇವತ್ತಿನ ನಕ್ಷತ್ರ ಶತಭಿಷ ನಕ್ಷತ್ರ. ಬೆಳಿಗ್ಗೆಯಿಂದ ರಾತ್ರಿ 1:21:28 ವರೆಗಿದೆ. ಈ ಶತಭಿಷ ನಕ್ಷತ್ರ ಅನ್ನೋದು ರಾಹುವ ನಕ್ಷತ್ರ. ಆದರೂ ಒಳ್ಳೆ ಕಾರ್ಯಗಳನ್ನು ಮಾಡಬಹುದು. ಆದರೂ ಬೆಳಗ್ಗೆಯಿಂದ ಷಷ್ಠಿ ಇರೋದರಿಂದ 3:15 ಅಂದರೆ ಮಧ್ಯಾಹ್ನ 3:15 ನಂತರ ಮಾಡಬಹುದು. ಅದು ಎಲ್ಲಿವರೆಗೆ ಇದೆ ಅಂತಂದರೆ ರಾತ್ರಿ 1:21:28 ವರೆಗಿದೆ. ಅದರಿಂದಾಗಿ ಮಧ್ಯಾಹ್ನದ ಮೇಲೆ ಷಷ್ಠಿಯ ಮೇಲೆ ಮಾಡಬಹುದು. ಷಷ್ಠಿಯಲ್ಲಿ ಏನಕ್ಕೂ ಮಾಡಲ್ಲ ಅಂತಂದರೆ ಇದು 6ನೇ ತಿಥಿ. ಆದರೆ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡೋಕ್ಕೆ ಈ ತಿಥಿ ಉತ್ತಮ. ಮುಹೂರ್ತ ಕಾರ್ಯಗಳನ್ನ ಮಾಡೋಕ್ಕೆ ಷಷ್ಠಿ ಆದ ಮೇಲೆ ಸಪ್ತಮಿಯೇ ಶುಭವಾಗಿರುತ್ತದೆ. ರಾತ್ರಿ 1:22 ನಂತರ ಬರೋದು ಪೂರ್ವ ಭಾದ್ರಪದ ನಕ್ಷತ್ರ. ಆ ನಕ್ಷತ್ರ ಬರುವ ಸಮಯದಲ್ಲಿ, ಅಂದರೆ ಅದೆಲ್ಲ ರಾತ್ರಿ ಆಗಿಬಿಡುತ್ತದೆ, ಧನಕ್ಷಯವನ್ನು ಕೊಡುತ್ತದೆ. ಆದ್ದರಿಂದ ಗಮನ ಕೊಡಿ. ಹಂಗಾಗಿ ಇವತ್ತು ಮಧ್ಯಾಹ್ನದ ಮೇಲೆ ಚೆನ್ನಾಗಿದೆ. ಅದರಲ್ಲೂ ನಾವು ಕೊಡುವ ಒಳ್ಳೆಯ ದಿನ ನೋಡ್ಕೊಂಡು ಮಾಡಿ. ಇವತ್ತಿನ ಸೂರ್ಯೋದಯ 6:35 ಅಂದರೆ AM. ಸೂರ್ಯ ಅಸ್ತಮನ ಸಂಜೆ 5:57. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನಾವು ನೋಡೋಣ. ಏನೆಲ್ಲ ನೋಡ್ತೀವಿ ಹೆಂಗೆ ಅಂತಂದರೆ, ಸಾಮಾನ್ಯವಾಗಿ ಶುಭ ಸಮಯ, ಅಶುಭ ಸಮಯ. ಒಂದು ದಿನ ಕೆಟ್ಟೋದ ಒಳ್ಳೆಯದ ಅಂತ ಫಸ್ಟ್ ನೋಡ್ಕೋಬೇಕು. ಅದರಲ್ಲೂ ಕೂಡ ಒಳ್ಳೆಯ ಸಮಯವನ್ನು ಹುಡುಕಬೇಕು. ಹಾಗಿದ್ದಾಗ ದೋಷಗಳಿಲ್ಲ. ಇವತ್ತಿನ ನಕ್ಷತ್ರ ಪ್ರಕಾರ ಶತಭಿಷ ನಕ್ಷತ್ರ 1ನೇ ಪಾದ ಬೆಳಗ್ಗೆ 6:35 8:30 AM ವರೆಗೂ 1ನೇ ಪಾದ. ಆ ನಂತರ ಮಧ್ಯಾಹ್ನ 2:06 ವರೆಗೂ 2ನೇ ಪಾದ. ಆ ನಂತರ ಸಮಯ ಸಂಜೆ 7:44 ವರೆಗೂ 3ನೇ ಪಾದ. ಆ ನಂತರ ರಾತ್ರಿ 1:22 ವರೆಗೂ 4ನೇ ಪಾದ. ಈ ರೀತಿಯಾಗಿ ಇವತ್ತಿನ ದಿನ ಶತಭಿಷ ನಕ್ಷತ್ರ ತುಂಬಿರುತ್ತದೆ. ಆ ನಂತರವೇ ಅಂದರೆ ಮಧ್ಯರಾತ್ರಿಯಲ್ಲೇ ನಕ್ಷತ್ರ ಬೇರಾಗಿ, ಅಂದರೆ ಚೇಂಜ್ ಆಗಿ ಪೂರ್ವ ಭಾದ್ರಪದ ನಕ್ಷತ್ರ ಬರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ನೋಡುವ ಇನ್ನೂ ಕೆಲವು ವಿಷಯಗಳು. ಬೆಳಗ್ಗೆ 8ರಿಂದ 9:26 ವರೆಗೂ ರಾಹುಕಾಲ, 10:51 12:16 ವರೆಗೂ ಯಮಕಂಡ ಕಾಲ, ಮಧ್ಯಾಹ್ನ 12:39 ಮೇಲೆ 1:24 ವರೆಗೂ ದುರ್ಮುಹೂರ್ತ. ಇದರಲ್ಲಿ ಬೆಳಗ್ಗೆಯೂ ಕೂಡ 9:38 11:08 ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಇದು 100% ದೋಷ. ಅದೇ ಸಮಯದಲ್ಲಿ ಸಾಯಂಕಾಲ 7:55 ರಾತ್ರಿ 10:04 ವರೆಗೂ ಮೃತ್ಯು ಪಂಚಕವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ವಿಷಘಟಿಕಾ ಕಾಲವೂ ಬರುತ್ತದೆ. ಬೆಳಗ್ಗೆ 8ರಿಂದ 9:26 ವರೆಗೂ ಇದೆಲ್ಲ 100% ದೋಷವಿರುವಂಥ ಸಮಯ. ಇನ್ನು ಬೆಳಗಿನ ಜಾವದಲ್ಲಿ ಮಧ್ಯಮಧ್ಯಾಹ್ನದಲ್ಲಿ ಬರುವ ಕೆಲವು ವಿಷಯಗಳಿರುತ್ತದೆ. ರಾತ್ರಿ 12:16 1:51 ವರೆಗೂ ವಿಷದ ಕಾಲ. ಇದೆಲ್ಲ ಎಚ್ಚರವಾಗಿರಬೇಕಾಗಿರುವ ಸಮಯಗಳು. ಇದರಲ್ಲಿ ಶುಭವಾಗಿರುವಂಥ ಸಮಯವನ್ನು ಹುಡುಕೋಣ. ಇದು 100% ಶುಭ ಅಂತ. 6:35 7:50, 9:28 9:36, ಮಧ್ಯಾಹ್ನ 12:18 12:37 ವರೆಗೂ, ಮಧ್ಯಾಹ್ನ 1:26 ಸಂಜೆ 7:53, ರಾತ್ರಿ 10:06 ರಾತ್ರಿ 12:14 ವರೆಗೂ, ರಾತ್ರಿ 1:53 ಶುಭವಾಗಿದೆ. ಈ ಸಮಯಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಲ್ಲಿ ನಾವು ನೋಡುವಂಥ ಪರ್ಟಿಕ್ಯುಲರ್ ಸಮಯದಲ್ಲಿ ಏನಿರುತ್ತದೆ ಅಂತ ನೋಡೋಕ್ಕೆ ಹೋದರೆ, ಬೆಳಗ್ಗೆ ಸಮಯದಲ್ಲಿ ಬರುವಂಥ ಸಮಯಗಳಲ್ಲಿ ದೋಷ ಬರುವಂಥ ಸಮಯಗಳನ್ನು ಬಿಟ್ಟುಬಿಡಿ. ಮಿಕ್ಕ ಸಮಯಗಳನ್ನ ನೀವು ಸೆಲೆಕ್ಟ್ ಮಾಡಿ ತೊಗೊಳ್ಳಿ.
ಇದರಲ್ಲೂ ಸೆಲೆಕ್ಟ್ ಮಾಡೋದರಲ್ಲಿ ಬೇರೆ ಬೇರೆ ಏನಿರುತ್ತೆ ಅಂತಂದರೆ, ಉದಾಹರಣೆ ನೋಡಬೇಕು ಅಂತಂದರೆ ಬೆಳಗ್ಗೆ 11:53ರಿಂದ ಮಧ್ಯಾಹ್ನ ಅಂದರೆ PM 12:39 ಅಭಿಜಿತ್ ಮುಹೂರ್ತವಿದೆ. ಅಭಿಜಿತ್ ಮುಹೂರ್ತ ಶುಭಕರವಾಗಿದೆಯಾ ಅಂತ ನೋಡೋಕ್ಕೆ ಹೋದರೆ 12:28 ಇದು ರಾತ್ರಿ ಮಾನ ಅಂತಂತೀವಿ. ಇದರಲ್ಲಿ ಬೇರೆ ಒಂದು ವಿಷಯನ ನಾವು ಕಂಡುಹಿಡಬೇಕು ಅಂತಂದರೆ, ಈ 12:18 12:37 ಇದು ಶುಭಕರವಾಗಿರುತ್ತದೆ. ಇದರಲ್ಲಿ ಇರುವಂಥ ಇನ್ನೊಂದು ವಿಷಯಗಳು ಹಂಗೆ ಅಂತಂದರೆ 12:18 ಮೇಲೆ ಇನ್ನೊಂದು ಶುಭವಾಗಿರುವಂಥ ವಿಷಯಗಳು 12:39 ಅಭಿಜಿತ್ ಮುಹೂರ್ತವಿದೆ. ಕೆಲವು ಕಾರ್ಯಗಳಿಗೆ ಎಮರ್ಜೆನ್ಸಿಗೆ ಅಭಿಜಿತ್ ಮುಹೂರ್ತವನ್ನು ಉಪಯೋಗಿಸ್ಕೋಬೋದು. ಅದೇ ಥರನೇ ಬುಧಹೋರೆ ವಿದ್ಯಾರ್ಥಿಗಳಿಗೂ, ವ್ಯಾಪಾರ ಮಾಡೋದಕ್ಕೂ, ಅದರ ಸಂಬಂಧಪಡುವ ಪ್ಲ್ಯಾನ್ ಮಾಡೋಕ್ಕೂ, ಒಂದು ಹೋಟೆಲ್ ಓಪನ್ ಆಗಲಿ, ಅಂಗಡಿ ಓಪನ್ ಮಾಡೋದಾಗಲಿ, ಇದೆಲ್ಲ ಚಿಂತೆ ಮಾಡೋಕ್ಕೆ, ಪ್ಲ್ಯಾನ್ ಮಾಡೋಕ್ಕೆ ಉತ್ತಮ ಸಮಯವಿದು. ಈ ಸಮಯ ಬರೋದು 1:26 ಅಂದರೆ ಇದು ಮಧ್ಯಾಹ್ನ. ಸಂಜೆ 7:53 ಶುಭವಾಗಿದೆ. ಈ ಸಮಯದಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಬುಧಹೋರೆ, ಧನಲಾಭ ಕಾಲ, ಚಂದ್ರಹೋರೆ, ಗುಳಿಕೆ ಕಾಲ, ಈ ರೀತಿಯಾದ ಕೆಲವು ಅಂಶಗಳು ಶುಭಕರವಾಗಿರುತ್ತದೆ. ಅದೇ ಥರ ಸುಖ ಕಾಲವು ಈ ಸಮಯದಲ್ಲಿ ಇದೆ. ಆದ್ದರಿಂದ ಇದು ಒಂದು ಶುಭ ಸಮಯ. ಮತ್ತೊಂದು ವಿಜಯ ಮುಹೂರ್ತ ಅಂತ ನಾವು ಹುಡುಕ್ತೀವಿ. ಈ ವಿಜಯ ಮುಹೂರ್ತ ಮಧ್ಯಾಹ್ನ 2:10 2:55 ಇರುತ್ತದೆ. ಈ ಸಮಯದಲ್ಲಿ ಶುಭವಾಗಿರುವಂಥ ಸಮಯ ಖಂಡಿತವಾಗಿಯೂ ಈ ಸಮಯದಲ್ಲಿ ಉತ್ತಮವಾಗಿದೆ. ಆದ್ದರಿಂದ ಈ ಸಮಯವನ್ನು ನೀವು ಹುಡುಕಬಹುದು, ಅಂದರೆ ಒಳ್ಳೆಯ ಕಾರ್ಯಗಳಿಗೆ. ಮತ್ತೊಂದು ಒಳ್ಳೆಯ ಸಮಯಗಳು ಅಂತಂದರೆ ಗುರುಹೋರೆ. ಈ ಗುರುಹೋರೆ ಮಧ್ಯಾಹ್ನ 3:07 ಮೇಲೆ ಬರುತ್ತದೆ. ಆ ಸಮಯದಿಂದ 4:03 ಗುರುಹೋರೆ, ಇದು ಉತ್ತಮ ಸಮಯವೇ. ಅದೇ ಸಮಯದಲ್ಲಿ ಸಪ್ತಮಿ ಅನ್ನುವ ತಿಥಿ 3:13 ಮೇಲೆ ಪ್ರಾರಂಭ. ಆದ್ದರಿಂದ ಈ ಸಮಯವನ್ನು ನೋಡಿ ಸೆಲೆಕ್ಟ್ ಮಾಡಿಕೊಳ್ಳಿ, ಇದು ಶುಭವಾಗಿರುತ್ತದೆ. ಆದರೂ ನಾವು ಹೇಳುವ ಸಮಯ 1:26 ಮೇಲೆ ಉತ್ತಮವಾಗಿರುತ್ತದೆ. ನಂತರ ನೋಡುವಂಥದ್ದು ಇನ್ನೊಂದು ಉತ್ತಮ ಸಮಯ ಅಂತ ನೋಡುತ್ತೀವಿ. ಇದರಲ್ಲಿ ಗೋಧೂಳಿ ಮುಹೂರ್ತ ಬರುವಂಥ ಸಮಯ. ಗೋಧೂಳಿ ಮುಹೂರ್ತ ಯಾವ ಕಡೆಯೂ ಯಾವತ್ತೂ ಎಲ್ಲ ಕಡೆಯೂ ಶುಭವೇ. ಆದರೂ ಪರ್ಟಿಕ್ಯುಲರ್ ಆಗಿ 5:55 ಮೇಲೆ, ಪರ್ಟಿಕ್ಯುಲರ್ ಆಗಿ 6:20 ಶುಭವಾಗಿದೆ. ನಂತರ ನೋಡುವಂಥ ಶುಕ್ರ ಹೊರೆ, ಇದು ಸಂಜೆ 5:57 ನಂತರ, ಅಂದರೆ ಸರಿಯಾಗಿ ಹೇಳಬೇಕು ಅಂತಂದರೆ ಇದು ಸಂಜೆಯ ಸಮಯ, ಅಂದರೆ 6 ಗಂಟೆಯಿಂದ ಅಂತ ಲೆಕ್ಕಕ್ಕೊಳ್ಳಿ. ಲೆಕ್ಕಕ್ಕೆ ಇಟ್ಕೊಂಡ್ರೆ ಖಂಡಿತವಾಗಿ 7:53 ಇದೂ ಸುಮವಾಗಿದೆ. ನಂತರ ನೋಡುವಂಥದ್ದು ಅಮೃತ ಗಳಿಗೆ ಅಥವಾ ಅಮೃತ ಕಾಲ. ಈ ಅಮೃತ ಕಾಲ ಅನ್ನೋದು ಸಂಜೆ ಬರುತ್ತದೆ, ಅಂತಂದರೆ 6:37 ಇದು 7:53 ಶುಭವಾಗಿದೆ. ಇದು ಅಮೃತಗಳಿಗೆ, ಎಲ್ಲ ಒಳ್ಳೆಯ ಕಾರ್ಯಗಳಿಗೂ ಶುಭವೇ. ನಂತರ ನೋಡುವೆ, ಇದರಲ್ಲಿ ಖಂಡಿತವಾಗಿಯೂ ಅಮೃತಗಳಿಗೆ ಬರುವಂಥ ಇನ್ನೊಂದು ಸಮಯ ಇದು ರಾತ್ರಿಯಲ್ಲಿ ಬರುತ್ತದೆ. ರಾತ್ರಿ ಅಂತಂದರೆ 10:42 12:16 ಇದೆ. ಇದರಲ್ಲಿ ನಾವು ಏನು ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ, ಈ ಸಮಯದಲ್ಲೇ ಉತ್ತಮ ಸಮಯ ಅಂತ ನಾವು ಸೆಲೆಕ್ಟ್ ಮಾಡುವ ಸಮಯ 10:06 ಪ್ರಾರಂಭವಾಗುತ್ತದೆ. ಆದರೂ 10:42 ಮೇಲೆ ಖಂಡಿತವಾಗಿಯೂ ನಾವು ಹೇಳಿರುವಂಥ ಈ ಸಮಯ ಉತ್ತಮ ಸಮಯ, 2:14 ಇಲ್ಲಿಯವರೆಗೂ ರಾತ್ರಿಯವರೆಗೆ ಆದ ನಾವು ಶುಭ ಸಮಯವನ್ನು ಹುಡುಕಿದ್ದೀವಿ. ಇದರಲ್ಲಿ ನೀವು ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದು. ನಂತರ ನೋಡುವಂಥದ್ದು ಇವತ್ತಿನ ದಿನ ಪ್ರಕಾರ ಯಾವ ನಕ್ಷತ್ರಕ್ಕೆ ಯಾವ ರಾಶಿಯವರಿಗೆ ಶುಭ ಅಶುಭಗಳಿದೆ ಅಂತ ನೋಡ್ಬಿಡೋಣ. ಶುಭ ಅಶುಭಗಳು ಅಂತಂದರೆ ಫಸ್ಟ್ ಜನರಲಾಗಿ ಇವತ್ತು ಒಳ್ಳೆಯ ದಿನವ ಅಂತ ಚೆಕ್ ಮಾಡ್ಕೋಬೇಕು. ಇವತ್ತು ಬುಧವಾರ 18ನೇ ತಾರೀಕು ಶುಭವ, ಖಂಡಿತವಾಗಿ ಶುಭವಾಗಿದೆ. ಇದು ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ನಿಮಗೆ ಅದು ಒಳ್ಳೆಯ ದಿನವ ಅಂತ. ಉದಾಹರಣೆ ನೋಡಿದ್ರೆ, ಒಂದು ಒಳ್ಳೆಯ ಕಡೆ ಎಲ್ಲೋ ಗೆಸ್ಟ್ ಮನೆಗೆ ಹೋಗ್ತೀವಿ, ಅವರು ಎಲ್ಲರಿಗೂ ಊಟ ತಿಂಡಿ ಎಲ್ಲ ಐಟಮ್ ಕೊಡ್ತಾರೆ, ಸರಿ ತಿಂತೀವಿ, ಸಿಹಿ ಪದಾರ್ಥಗಳು ಕೊಡ್ತಾರೆ. ಆದರೆ ಸಕ್ಕರೆ ಕಾಯಿಲೆ ಇರೋವ್ರಿಗೆ ಇದು ಸರಿಯಲ್ಲ. ಆ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ರಾತ್ರಿಯವರೆಗೂ ಖಂಡಿತವಾಗಿ ಅನುಕೂಲದ ಇಷ್ಟಾರ್ಥ ಸಿದ್ಧಿಯು ಕೊಡುವ ಸಮಯವಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಶುಭವಾಗಿಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಕ್ಷೇಮವು
ಉದ್ಯೋಗ ಅಂದರೆ ಕೆಲಸಗಳು ಇದರಲ್ಲಿ ಅಭಿವೃದ್ಧಿ ಇದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಏಟು ಗಾಯಗಳು, ಜಾರುವಂಥ ದಿನವಿದು, ಎಚ್ಚರವಾಗಿರಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಸಂಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಎಲ್ಲ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಸಂಪತ್ತಿದೆ, ಕಾರ್ಯಗಳಲ್ಲಿ ಅಡೆತಡೆ ಉಂಟು, ಅದು ಮಾತ್ರ ಸ್ವಲ್ಪ ಗಮನಿಸ್ಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಜನ್ಮ ತಾರೆ ಇದು, ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಬೇರೆ ಮುಹೂರ್ತ ಕಾಲ ಮಾಡೋಕ್ಕೆ ನಿಮಗೆ ಅಷ್ಟೊಂದು ಒಳ್ಳೆಯ ದಿನವಾಗಿ ಕಾಣಿಸಲಿಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಪರಮ ಮಿತ್ರ ಧಾರೆಯಾಗಿದೆ, ಹಂಗಾಗಿ ಮಿತ್ರರಿಂದ ಸಹಾಯ ಉಂಟು, ಅದನ್ನು ಪಡ್ಕೋಬೇಕಾಗ್ತದೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ, ಪರಮ ಮಿತ್ರ ಧಾರೆ, ರೋಗ ವೃದ್ಧಿ ಬರುವ ದಿನದಲ್ಲಿ ಆರೋಗ್ಯದಲ್ಲಿ ಎಚ್ಚರ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆಯು ರೋಗ ವೃದ್ಧಿಯೂ ಉಂಟು, ಹಾಗಾಗಿ ಮಿತ್ರತ್ವ ಪಡ್ಕೊಳ್ಳಿ. ಮಿತ್ರರನ್ನು ಸಹಾಯ ಮಾಡೋಕ್ಕೆ, ಸಹಾಯ ತಗೊಳ್ಳೋಕ್ಕೆ ನಿಮ್ಮ ವಶ ಮಾಡಿಕೊಳ್ಳಿ. ನಿಮ್ಮ ವಶ ಅಂತಂದರೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳೋದೆ. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿಯೂ ಟೆನ್ಷನ್ ಬರುವ, ರೋಗ ಬರುವ ದಿನವಿದು, ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಲೇಬೇಕು. ಮಖ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ, ಸುಖವಿದೆ, ಆದ್ದರಿಂದ ಶುಭವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಇದು ಪ್ರತ್ಯೇಕ ತಾರೆ, ಆದ್ದರಿಂದ ಶುಭಕರವಾಗಿಲ್ಲ. ನೀವು ಈ ದಿನದಲ್ಲಿ ಯಾವ ಕಾರ್ಯ ಮಾಡೋದಾದರೂ ಖಂಡಿತವಾಗಿ ಅನುಮತಿ ಇಲ್ಲ ದೇವರಿಂದ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಕ್ಷೇಮವು ಅಭಿವೃದ್ಧಿಯೂ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ 2, 3, 4ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಕ್ಷೇಮವು, ಶತ್ರುನಾಶವೂ ಉಂಟು, ಆದ್ದರಿಂದ ಶುಭಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್, ಶತ್ರುನಾಶ ಇಂಥದ್ದೆಲ್ಲ ಉಂಟು. ಟೆನ್ಷನ್ ಬಿಟ್ಟುಬಿಡಿ. ಬಿ ಪಿ ಇರುವವರು ಮಾತ್ರೆ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ ವೇಳೆಗೆ. ನಂತರ ನೋಡುವಂಥದ್ದು ಇದರಲ್ಲಿ ವಿಶೇಷವಾಗಿ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅಂತಂತೀವಿ. ಈ ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ವಿಪತ್ತು, ಶತ್ರುನಾಶ, ಒಂದು ಕಡೆ ಏಟು ಗಾಯಗಳು, ಆದರೂ ಶತ್ರುಗಳು ಏನೂ ಮಾಡೋಕ್ಕಾಗೋದಿಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಸಂಪತ್ತು, ಶತ್ರುನಾಶ ಈ ರೀತಿಯಾಗಿ ಶುಭಕರವಾಗಿದೆ. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಪತ್ತು, ಕಾರ್ಯಗಳಲ್ಲಿ ವಿಘ್ನ ಇಷ್ಟು ಉಂಟು. ನಂತರ ಸ್ವಾತಿ ನಕ್ಷತ್ರ ತುಲಾರಾಶಿ, ಜನ್ಮತಾರೆ, ಕಾರ್ಯ ವಿಘ್ನ ಇಂಥದ್ದೆಲ್ಲ ಉಂಟಾಗುತ್ತದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರಧಾರೆ, ಕಾರ್ಯ ವಿಘ್ನಗಳೆಲ್ಲ ಉಂಟಾಗುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆಯು ರೋಗ ಭಯವೂ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ ಇದೆ, ಅದೆಲ್ಲ ಏನೂ ತೊಂದರೆ ಇರಲಿಲ್ಲ, ಆದರೆ ಆರೋಗ್ಯ ಮಾತ್ರ ಮೇಂಟೈನ್ ಮಾಡಲೇಬೇಕು. ನಂತರ ಆಮೇಲೆ ಸರಿ ಹೋಗುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್, ರೋಗ ಭಯವೆಲ್ಲ ಉಂಟು, ಆದ್ದರಿಂದ ಎಚ್ಚರ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲವು, ದ್ರವ್ಯ ಲಾಭಗಳು ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ದ್ರವ್ಯ ಲಾಭ, ಹಾಗಾಗಿ ಇದು 40% ಕೂಡ ಉಪಯೋಗವಾಗಿಲ್ಲ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಕ್ಷೇಮವಿದೆ, ದ್ರವ್ಯ ಲಾಭವಿದೆ, ಶುಭಕರವಾಗಿದೆ. ಇವತ್ತು ಉತ್ತರಾಷಾಢ ನಕ್ಷತ್ರ 2, 3 ಮತ್ತು 4ನೇ ಪಾದಗಳು ಖಂಡಿತವಾಗಿ ಶುಭಕರವಾಗಿದೆ. ಇದನ್ನು ನಾವು ಎಂದಿನಂತೆ ಹೇಳ್ತೀವಿ, ಉತ್ತರಾಷಾಢ ಮಕರ ರಾಶಿ ಅಂತಂದರೆ ಸ್ವಲ್ಪ ಭಿನ್ನ, ಅಂದರೆ ಬೇರೆ ರಾಶಿಯಲ್ಲಿ ಬರುತ್ತದೆ. ಇವತ್ತು ಶುಭವಾಗಿದ್ದರೂ ಧನಹಾನಿಯ ಒಂದು ವಿಷಯ ಮಾತ್ರ ಎಚ್ಚರವಾಗಿರಬೇಕು. ಶ್ರವಣ ನಕ್ಷತ್ರ ಮಕರ ರಾಶಿ, ವಿಪತ್ತಿದೆ, ಧನಹಾನಿ ಇದೆ, ಒಳ್ಳೆಯ ದಿನವಲ್ಲ, ಎಚ್ಚರವಾಗಿಲ್ಲ ಅಂತಂದರೆ ತೊಂದರೆ ಆಗುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತು, ಧನಹಾನಿ ಎರಡೂ ಉಂಟು, ಹಾಗಾಗಿ ಬರುವ ಹಣವನ್ನು, ಇರುವ ಹಣವನ್ನು ಭದ್ರವಾಗಿಟ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತು, ಶರೀರ ಸುಖವೆಲ್ಲ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ ಇದು, ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ, ದೋಷಗಳು ಕಡಿಮೆ ಆಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯು, ಶರೀರ ಸುಖವೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆಯು, ಧನ ವ್ಯಯವೂ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಮಿತ್ರಧಾರೆ, ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತದೆ, ಮೇಂಟೈನ್ ಮಾಡಿಕೊಂಡು ಖರ್ಚು ಮಾಡಿಕೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, ಟೆನ್ಷನ್, ವ್ಯಯ ಎಲ್ಲವೂ ಕೂಡಿ ಬಂದಿರುವಂಥ ದಿನವಿದು. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಖಂಡಿತವಾಗಿಯೂ ತಪ್ಪಿದ್ದರೆ ಕ್ಷಮಿಸಿ, ಒಳ್ಳೆಯ ರೀತಿಯಲ್ಲಿ ನಾವು ಗಮನಿಸೇ ಮಾಡಿರ್ತೀವಿ. ತಪ್ಪು ಮಾಡುವಂಥದ್ದು ಮನುಷ್ಯರ ಗುಣ, ಆದರೂ ನಾವು ಎಚ್ಚರವಾಗಿ ಮಾಡಿದ್ದೀವಿ. ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಶತ್ರುಗಳಿಗೂ ನಮ್ಮ ನಮಸ್ಕಾರ.